ಅಯ್ಯಯ್ಯ ಎತ್ರ ಒಬ್ಬೊಬ್ಬ ಮುಂದೆ ಏನು ಗುರು, ನೋಡು ಗುರು ಸ್ವರ್ಗ. 100 ಮೀಟರ್ಸ್ ಒಬ್ಬ. ಅಯ್ಯ ಪಡಿಪತ್ತ ಹತ್ತಿರದಿಂದ ನೋಡ್ಬೇಕು, ಕೈಯಾರೆ ಮುಟ್ಬೇಕು. ಓಹೋ ನೋಡಪ್ಪ, ನೋಡಿ. ಗುಡ್ ಮಾರ್ನಿಂಗ್ ಫ್ರಮ್ ಶ್ರೀನಗರ್. ಸೊ ಟೈಮ್ ಬಂದ್ಬಿಟ್ಟು 7 o'clock ಆಗಿದೆ. ಇವಾಗ ಇಲ್ಲಿಂದ ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ತಿದ್ದೀವಿ. ಸೊ ಆನ್ ದಿ ವೇ ಏನೇನು ಸಿಗುತ್ತೆ ಅಂತ ತೋರಿಸ್ತೀನಿ. ಸ್ಟೇ ಇನ್ನೂ ಡಿಸೈಡ್ ಆಗಿಲ್ಲ. ಒಂದೆರಡು ಪ್ಲೇಸ್ ಅಂದ್ಕೊಂಡಿದ್ದೀವಿ. ಒಂದು ಕಾರ್ಗಿಲ್ಲು, ಇಲ್ಲಾಂದರೆ ಲೂಮಾಯೂಲ ಹೆಸರು ಮಿಸ್ ಆಗಿದೆ. ಅಲ್ಲಿ ನೋಡೋಣ. ಅದೇನೋ ಒಂದು 7 hours 8 hours ತೋರಿಸಿದೆ ಜರ್ನಿ. ಆದಷ್ಟು ಬೇಗ ಹೋಗೋಕ್ಕೆ ಟ್ರೈ ಮಾಡಬೇಕು. ಸರಿ, ಬೈಕಲ್ಲಿ ಹೋಗ್ತಾ ಮಾತಾಡೋಣ. 2 days 2 ದಿನ ಎಲ್ಲಿ ಸ್ಟೇ ಮಾಡಿದ್ದು ಹೇಳ, ಏನಾಯ್ತು? ಇಲ್ಲಿಂದ ಬಿಡೋ ಸಮಯ ಇದೇ. ಪಕ್ಕದಲ್ಲಿರೋದೇ ಡಾಲ್ ಲೇಕ್. ಸೊ ನಿನ್ನೆಲ್ಲ ಸುತ್ತಾಡಿದ್ವಿ, ಒಂದು ರೌಂಡು. ಇಲ್ಲಿಂದ ಲೆಫ್ಟೇ ಇರಬೇಕು. ಪರವಾಗಿಲ್ಲ, ಇವಾಗ ಸೆಟ್ ಆಗಿದೆ ಬೈಕು. ನಾನು ಲೈನರ್ಸ್ ಹಾಕೋಬಿಟ್ಟೆ. ಇವಾಗ ಮತ್ತೆ ಇನ್ ಕೇಸ್ ಚಳಿ ಬಂದರೆ ಕಷ್ಟ ಆಗತ್ತೆ ಅಂತ ಅದಕ್ಕೆ ಲೈಟಾಗಿ ಹೀಟ್ ಹೊಡಿತಿದೆ. ಸಿಟಿಯಿಂದ ಬೇಗ ಆಚೆ ಕಳ್ಸ್ಕೊಂಡ್ರೆ ಇವರಿಬ್ರು ಬಲೆ ಫನ್ನು. ಇವರು ಫೋಟೋಗ್ರಾಫರು, ಅವರು ಫೋನೋಗ್ರಾಫರು. ಚೆನ್ನಾಗಿ ಮಾತಾಡಿಸ್ತಾರೆ. ಇಲ್ಲಿಂದ ರೈಟು ಗುರು. ಅಯ್ಯಯ್ಯ ಇಲ್ಲೇನು ಟೆಂಪ್ರೇಚರ್ ಆರಾಮಾಗಿ ತಡ್ಕೋಬೋದು. ಬೇಗ ಸಿಟಿ ದಾಟ್ಕೊಂಡು ಮತ್ತೆ ಮಾತಾಡೋಣ. ಟ್ಯಾಂಕ್ ಇದೆ ಪೆಟ್ರೋಲು, ಬಟ್ ಆದರೂ ಸೇಫ್ಟಿಗೆ ಹಾಕ್ಸೋಣ. ಗ್ಲೌಸಸ್ ತೆಗೆದುಬಿಡ್ತೀನಿ ಗುರು. ಸಿಟಿ ದಾಟೋವರೆಗೂ ಕೇರಳ ಯಾವನ್ ನೋಡಿದ್ರೆ ಕೇರಳ ಅಂತಾರೆ. ಅಂದರೆ ಕೇರಳ ಹೆಂಗೆ ಬರುತ್ತೆ? ಫುಲ್ ಟ್ಯಾಂಕ್ ಮಾಡಿಸ್ಬಿಡೋಣ. ಯಪ್ಪ, ಅವನ ಅಕ್ಕನ ಮತ್ತೆ ಸ್ಟಕ್ ಆಯಿತು ಗುರು. ಗೋಪ್ರೋ 99 rupees, 100 rupees ಅದತ್ರ. ಬರ್ರಿ ಪೆಟ್ರೋಲ್ ಬಂಕ್ ಮತ್ತೆ ಸಿಗುತ್ತಾ ಇಲ್ವ ಅಂತ ಫುಲ್ ಟ್ಯಾಂಕ್ ಮಾಡಿಸ್ದೆ. 700 ರೂಪಾಯಿ ಅನ್ಬಿತ್ತು. ದಾಟಾದ್ಮೇಲೆ ಬ್ಯೂಟಿಫುಲ್ ಬೆಟ್ಟಗಳು, ನದಿ, ಮತ್ತು ಫಸ್ಟ್ ಬ್ರಿಡ್ಜ್ ಕ್ರಾಸ್ ಮಾಡ್ತಿರೋದು ಈ ಥರ ಶ್ರೀನಗರ್. ಆಫ್ಟರ್ ಶ್ರೀನಗರ್ ಅಯ್ಯೋ ಕಾರ್ನರಿಂಗ್ ತುಂಬ ಆಯ್ತಪ್ಪ. ಎಲ್ಲಿ ನೋಡಿ 100 meters ಒಬ್ಬ. ಮಗನೇ ನೋಡ್ಕೋಬೇಕಲ್ಲ ಅಲ್ಲಿ. ಬಾ ಮುಂದೆ ನೋಡಿ ಅಲ್ಲಿ ಎಷ್ಟು ದೊಡ್ಡದಾಗಿದೆಯೋ. ಅಲ್ಲಿ ಅಷ್ಟು ಮೇಲೆ ಮನೆ ಹೆಂಗೆ ಕಟ್ಟಿದ್ರು ಅಂತ ಆಶ್ಚರ್ಯ ನನಗೆ. ಮರ ಇವಾಗ ಆ್ಯಕ್ಚುಲಿ ಕಾಶ್ಮೀರಿಗೆ ಬಂದಂಗಿದೆ. ಇಷ್ಟೊತ್ತು ನಮ್ಗೆ ಯಾವುದು ಈ ಥರ ಕಾಣಿಸಿಲ್ಲ. ಏನು ಮರಗಳು, ಮನೆಗಳು. ಎವ್ರಿ 100 meters ಆರ್ಮಿಯವ್ರು ಇದ್ದಾರೆ. ಸ್ವಲ್ಪ ಕೂಡ ಏನಂತಾರೆ ನೆಗ್ಲಿಜೆನ್ಸಿಯಾಗಿ ಅಂತೂ ಇಲ್ಲ. ಎಷ್ಟು ಸ್ಟ್ರಿಕ್ಟ್ ಆಗಿದ್ದಾರೆ ಗೊತ್ತಾ? ಹಿಂಗೆ ಗನ್ ಇಟ್ಕೊಂಡು ಎಷ್ಟು ಪವರ್ಫುಲ್ ಆಗಿದ್ದಾರೆ. ಕಾರ್ಗಿಲ್ 174 ಕಿಲೋಮೀಟರ್ ಇದೆ. ಆದಷ್ಟು ಬೇಗ ಹೋಗೋಣ. ಇಲ್ಲಿ ಚೆರ್ರಿ ಫ್ರೂಟ್ಸ್ ತುಂಬ ಮಾರ್ತವ್ರೆ. ಎಷ್ಟು ತಿಕ್ಕಾಗಿದೆ ನೋಡಿ ಫಾರೆಸ್ಟು. ಅಲ್ಲಿ ನೋಡಿ ಆರ್ಮಿಯವರು. ಹೆಂಗೆ ಕಾಣಿಸ್ತಿದ್ದಾರೆ ಗುರು. ಎಲ್ಲಾದರೂ ಟಿಫನ್ಗೆ ಸೈಡ್ಗೆ ಆಗಬೇಕು. ನಾನು ರಾತ್ರಿ ತಿಂದಿಲ್ಲ, ನಾನು ಸಾಯಂಕಾಲ ತಿಂದಿದ್ದು. ರಾತ್ರಿ ಅಂದರೆ ಇಲ್ಲಿ 11 ಗಂಟೆಗೆ ರಾತ್ರಿ ಅಂತಾರಪ್ಪ ನನ್ನ ಪ್ರಕಾರ. ಹಂಗಿದೆ. ಕತ್ಲಾಗದೆ 9 ಗಂಟೆ ಆಗುತ್ತೆ. ಸ್ವಲ್ಪ ಶ್ರೀನಗರಿಂದ ಆಚೆ ಬಂದ ತಕ್ಷಣ ನೋಡಿ ಮೇಲೆ ಸ್ನೋ ಕಾಣಿಸ್ತಾ ಇದೆ. ಫಸ್ಟ್ ಟೈಮ್ ಸ್ನೋ ಬ್ರೋ. ಲೆಫ್ಟ್ ಸೈಡ್ ನೋಡಿ, ರೈಟ್ ಸೈಡ್ ನೋಡಿ ಬ್ರೋ. ಫುಲ್ಲು ಹೈಟಲ್ಲಿ ನೋಡಿ. ಫಸ್ಟ್ ಟೈಮ್ ಸ್ನೋ ನೋಡ್ತಾ ಇರೋದು. ಹತ್ತಿರದಿಂದ ನೋಡ್ಬೇಕು, ಕೈಯಾರೆ ಮುಟ್ಬೇಕು. ಅದು ಅಲ್ಲಿ ನೋಡಿ ಕಾಣಿಸ್ತಾ ಇದೆ. ಅಲ್ಲಿ ಬೆಟ್ಟ. ಆಯ್ತು, ನಿಧಾನಕ್ಕೆ ಹೋಗ್ಬೇಕು ಇವಾಗ. ಯಾಕಂದರೆ ನಮ್ಮ ಮುಂದೆ ಅವ್ರು ಹೋಗ್ಬೇಕಲ್ಲ. ತೆಗಿರಪ್ಪ. ಇವ್ರು ಬಾರೋ ಪಾನೀರ್ಗದ್ರ. ನಮ್ಮದು ಅಮ್ಮ, ನಾವೇ ನುಗ್ಗಬೇಕು. ಅಲ್ಲಿ ಸ್ನೋ ತುಂಬ ಆಯ್ತಾ. ಇನ್ನು ಮುಂದೆ ಹೋಗ್ತಾ ಇನ್ನೂ ಜಾಸ್ತಿ ಸ್ನೋ ಆಗ್ತಾ ಇರುತ್ತೆ. ಸೋನ್ಮಾರ್ಗಲ್ಲಿ ಲೈಟಾಗಿ ಇದೆಯಂತೆ. ನೋಡೋಣ ಅಲ್ಲಿ ಹಿಂಗಿರುತ್ತೆ ಅಂತ. ಮನು ಹಿಂದೆ ಬರ್ತಾವನೆ. ಇವರು ಇನ್ನೊಬ್ರು ಎಕ್ಸ್ಪಲ್ಸರು. ಎಷ್ಟು ದೊಡ್ಡದಾಗೈತಲ್ಲ ಬೆಟ್ಟಗಳು. ಮನು ಲೆಫ್ಟ್ ಸೈಡು
ಎಷ್ಟು ದೊಡ್ಡದಾಗೈತೆ. ನೋಡ್ತಾ ಇದೆಯಾ? ಲೆಫ್ಟ್ ಸೈಡ್ ನೋಡು, ಲೆಫ್ಟ್ ಸೈಡ್ ಬೆಟ್ಟನೂ ಅಷ್ಟೇ ಎಲ್ಲ ಕೊರ್ದಾಕಿದೆ, ಕೊರ್ದಾಕ್ಬಿಟ್ಟು ರೋಡ್ ಹಾಕಿರೋದು. ಓಹೋ ಓಹೋ ನೋಡಪ್ಪ, ನೋಡಿ ನೋಡಿ, ನನ್ನ ತಲೆ ಮಾತ್ರ ಹಿಂಗೆ ತಿರುಗಿಸ್ತಿದ್ದೀನಿ ಅಷ್ಟೇ, ರೋಡ್ ನೋಡ್ತಾ ಇದ್ದೀನಿ, ಭಯ ಆಗ್ತಿದೆ. ಅಯ್ಯ ಪಡಿಪತ್ತ 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 ಪಡಿಪತ್ತ. NH1 ನ್ಯಾಷನಲ್ ಹೈವೇ ನಂಬರ್ 1 ಅಂದರೆ ಏನಂತಾರೆ, ಈ ಹೈವೇಗಳಲ್ಲಿ ಫಸ್ಟು ನಂಬರ್ 1 ಅಂತ ಹೆಸರಿರೋದು ಇದೆ. ಒಂದು ಬ್ರೇಕ್ಫಾಸ್ಟ್ಗೆ ನಿಲ್ಲಿಸಿದ್ದು, ಬ್ರೇಕ್ಫಾಸ್ಟ್ಗಂತ ಒಂದು ಪ್ಲೇಸಲ್ಲಿ ಹಾಕ್ತೀವಿ. ನೀರಂತೂ ಸೂಪರಾಗಿ ಹೋಗ್ತಿದೆ, ಬೆಟ್ಟಗಳು ನೋಡ್ಗುರು. ವಾದ ಸ್ವಲ್ಪ ಹೊತ್ತು ಹೋಗಿ ಬಿಡೋದೇನ, ಇನ್ನೊಂದು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ವೆಹಿಕಲಲ್ಲಿ ಹಾಕಿದ್ವಿ ನೋಡಿ. 2 ಅವರ್ ಆಗೋಯ್ತು ಗುರು, ಫೋಟೋಸು ವೀಡಿಯೋಸು ಅಂತ ಹೇಳ್ಬಿಟ್ಟು. ಅಬ್ಬಬ್ಬ ಧೂಳು 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 ಧೂಳು. ಸ್ನೋ ನೋಡಿ ಮೇಲೆ. ಇವರು ಹೋಗಲ್ಲ, ಬೇರೆಯವ್ರನ್ನ ಹೋಗೋಕ್ಕೂ ಬಿಡಲ್ಲ, ಆಪೋಸಿಟ್ ಅವರು. ಎಲ್ಲ ಕೆಳಗಡೆ ನೀರು ಹೋಯ್ತಾ ಇದೆಯಲ್ಲ, ಏನೋ ಡ್ಯಾಮೇಜ್ ಏನಾದರೂ ಆಗಿದೆಯಾ ಏನಂತ ಗೊತ್ತಾಗ್ತಿಲ್ಲ. ಎಳಿತಿಲ್ಲ, ಸೆಕೆಂಡ್ ಗೇರಲ್ಲಿ ಎಳಿತಿಲ್ಲ. ವಾ, ಮುಂದೆ ಏನೋ ಸ್ನೋ ಇದ್ದಂಗಿದೆ. ಬೇಗ 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 ಸ್ನೋ ಹತ್ರ ಹೋಗೋಣ, ಬೇಗ 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 ಸ್ನೋ ಹತ್ರ ಹೋಗೋಣ. ಸ್ನೋನೇ ಗುರು, 100% ಸ್ನೋನೇ, ನೀಟಾಗಿ ಕಾಣಿಸ್ತಿದೆ. ಆಗಿದೆಯಲ್ಲ ಪೆಟ್ ಮರಿ ಥರ, ಕೈ ತಣ್ಣಗೆ ಆಗ್ತಿದೆ, ಮೂಗಲ್ಗಡೆ ತಣ್ಣಗೆ ಹೋಗ್ತಿದೆ ಗಾಳಿ. ಈ ಓವರ್ಟೇಕ್ ಮಾಡೋಕ್ಕೆ ಹೋಗ್ತೀವಲ್ಲ, ಓ ಸ್ನೋ 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 ಸ್ನೋ, ಅಯ್ಯ ಸ್ನೋ ಗುರು. ನಾನು ಹೋಗ್ತೀನಿ, ನನ್ನ ಕೈಲಿ ಆಗ್ತಿಲ್ಲ, ಹೋಗಿ ಮುಟ್ಬಿಡ್ತೀನಿ. ಇರೋ ಟ್ರಾಫಿಕ್ ಟ್ರಾಫಿಕ್ ಟ್ರಾಫಿಕ್. ಕುರಿಗಳು ಸಖತ್ತಾಗಿದೆ ನೋಡೋಕ್ಕೆ. ಆಹಾ, ಐಸ್ 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 ಪಾಲೇಸ್, ಸೂಪರಾಗಿದೆ. ಇನ್ನು ಬೇಜಾನ್ ಮುಂದೆ ಹೋಗ್ತಾ ಹೋಗ್ತಾ ತುಂಬ ಕಾಣಿಸುತ್ತೆ. ವೆಲ್ಕಮ್ ಟು ಸೋನ್ಮಾರ್ಗ್. ಇದೆಲ್ಲ ಸೋನ್ಮಾರ್ಗು ಕ್ಯಾಂಪಿಂಗ್ ಸೈಟ್ಸಲ್ಲಿ ಅಲ್ಲಿದೆ ಬೇಜಾನ್ ಕಡೆ ಕ್ಯಾಂಪಿಂಗ್ ಸೈಟ್ಸ್ ಇದೆ. ಇದಕ್ಕಿರೋದು ನಾವು ಸೋನ್ಮಾರ್ಗ್ ಹತ್ರ. ಇಲ್ಲಿ ಕ್ಯಾಂಪಿಂಗ್ ಸೈಟ್ಸು, ತುಂಬ ಜನ ಕ್ಯಾಂಪಿಂಗ್ ಆಗ್ತಾರೆ ಇಲ್ಲಿ. ಸೊ ನಾವು ಕ್ಯಾಂಪ್ ತಂದಿಲ್ಲ, ಅದಕ್ಕೆ ಸೊ ಜಸ್ಟ್ ನೋಡ್ಕೊಂಡು ಹೋಗ್ತಿದ್ವಿ. ಇಲ್ಲಿ ನೋಡೋಗುರು ಅಲ್ಲ, ತಲೆ ತಿರುಗ್ಸೋಕ್ಕಾಗಲ್ಲ, ಕ್ಯಾಮ್ರಾ ಆಫ್ ಮಾಡೋಕ್ಕೆ ಬೇಜಾರಾಗತ್ತೆ, ಅಷ್ಟು ರೇಂಜಲ್ಲೈತೆ. ಬಬ್ಬಬ್ಬ, ಮುಂದೆ ಏನು ಗುರು, ನೋಡುಗುರು ಸ್ವರ್ಗ. ಬಾ ಮನೋ, ಮಳೆ ಸ್ಟಾರ್ಟ್ ಆಯ್ತಪ್ಪ. ಒಬ್ಬ ಆಫ್ ರೋಡಿಂಗ್ ಆವಾಗಲೇ ಸ್ಟಾರ್ಟ್ ಆಯಿತು. ಎಲ್ಲ ನೀರು, ಗಲೀಜು ನೀರು, ಎಲ್ಲ ನೀರು ಬರ್ತಾ ಆಯ್ತಾ. ಒಬ್ಬೊಬ್ಬೊಬ್ಬ ಸೋಪ್ರು. ಅಮ್ಮ, ಇಷ್ಟೊಂದು ಚೆನ್ನಾಗಿತ್ತು ರೋಡು, ಇವಾಗ ಗಲೀಜು ಆಗ್ಬಿಟ್ಟಿದೆ, ಫುಲ್ ಆಫ್ ರೋಡ್ ಆಯ್ತಾ. ಆವಾಗ ಸ್ವಲ್ಪ ನ್ಯಾಷನಲ್ ಹೈವೇ 1 ನಾವು ಬಂದಿದ್ದು, ನಾವು ಇಷ್ಟು ದಿನ ಟ್ರಾವೆಲ್ ಮಾಡಿದ್ದು ನ್ಯಾಷನಲ್ ಹೈವೇ 44. ಹೆವಿ ಭಯಾನಕ ಇದೆ ರೈಟ್ ಸೈಡ್ ನೋಡೋಕ್ಕೆ. ಏನು ಹೇಳೋಣ ಈ ಪ್ಲೇಸ್ ಬಗ್ಗೆ, ಬಿಟ್ಟೆ ಐಸು. ಫ್ಯಾಟ್ ಒಳಗಡೆ ಬಿತ್ತು. ಬಾ ಎತ್ತರ ಎತ್ತ ಈ ಕಡೆ ಕಲ್ಲು
ಕಲ್ಲು ಕಲ್ಲು ಕೈ ಹಿಡಿಯೋಕ್ಕಾಗಿಲ್ಲ. ಏನಾಗಿಲ್ವಲ್ಲ, ಏನಾಗಿಲ್ಲ ಬಿಡಿ ಅಣ್ಣ. ಇಷ್ಟೊತ್ತು ಸ್ವಲ್ಪ ಹೊತ್ತು ಆಟ ಆಡಿ ಅದು ಇದು ರೀಲ್ಸ್ ಎಲ್ಲ ಮಾಡಿದ್ವಿ. ನಾನು ಮಾಡಿಲ್ಲ. ಅಯ್ಯೋ ಏನೋ ಶೂ ಹಿಂಗಾಗ್ಬಿಟ್ಟಿದೆ, ನೀವೀಗ ಗಲೀಜಾಗ್ಬಿಟ್ಟಿದ್ದೀನಿ. ಸರಿ ಬಿಡಿ, ಅಲ್ಲೋಗಿ ಏನಾದರೂ ಮಾಡುವ. ನೆಕ್ಸ್ಟ್ ಟೈಮ್ ಬೀಳಬಾರ್ದು. ಅರೇ ಗಟ್ಟಿಯಾಗಿರೋ, ಯಾಕೋ ನಿಧಾನಕ್ಕೆ ಬರ್ತಾರೆ. ಸ್ವಲ್ಪ ವೀಡಿಯೋ ಮಾಡಿಕೊಂಡು ಮಾತಾಡಿಕೊಂಡು ನಿಮ್ಮ ಜೊತೆ. ಹೆವಿ ಕೋಲ್ಡ್ ವೆದರ್ ಸ್ಟಾರ್ಟ್ ಆಯಿತು. ಹೈ ಆ್ಯಟಿಟ್ಯೂಡ್ ಸಿಕ್ನೆಸ್ ಏನು ಅನಿಸಿಲ್ಲ ನನಗೆ ಸದ್ಯಕ್ಕೆ, ನನಗೇನು ಅನಿಸ್ತಾ ಇಲ್ಲ. ಮೇ ಬಿ ಮುಂದೆ ಆಗಬಹುದು, ಆಗದೇ ಇರಬಹುದು. ದೊಡ್ಡದು ಇದು, ಹೆವಿ ದೊಡ್ಡದಾಗಿದೆ. ಒಂದು ಬಂಡೆ ಕಳ್ಳಿದ್ದೆ, ಬಂಡೆ ಇದ್ದಂಗೆ ಇದೆಯಲ್ಲ ಗುರು. ಇಲ್ಲಿನ್ನ ದೊಡ್ಡದು. ಅಂದರೆ ಬ್ಲ್ಯಾಕ್ ಐಸ್ ಅಲ್ವಾ, ಫುಲ್ ಪ್ಯೂರ್ ಸ್ನೋ ಆಗಿದ್ದರೆ ಚೆನ್ನಾಗಿ ಎತ್ಕೋಬೋದಾಗಿತ್ತು. ಇದು ಎಲ್ಲ ಮಣ್ಣು ಗಲೀಜೆಲ್ಲ ಅದ್ರ ಮೇಲೆ ಬಿದ್ದಿದೆಯಲ್ಲ, ಅದಕ್ಕೆ ನೀಟಾಗಿ ತಗೊಳಕ್ಕಾಗಲ್ಲ. ಎಷ್ಟು ದಪ್ಪ ಆಯ್ತಪ್ಪ ದೇವರು. ಫಸ್ಟ್ ವಾಟರ್ ಕ್ರಾಸಿಂಗ್, ಅದು ಚಿಕ್ಕದು. ಅಯ್ಯ ಅಲ್ಲ, ಈ ರೋಡ್ ಹಿಂಗೆ ಮಾಡಿದ್ರು ಅಂತ ಇಷ್ಟು ರೈಟ್ ಸೈಡ್ ನೋಡೋಕ್ಕಾಗ್ತಿಲ್ಲ ಗುರು. ಅಯ್ಯೋ ಟ್ರಾಫಿಕ್ ಜಾಮ್ ಇದ್ದಂಗಿದೆ. ಟ್ರಾಫಿಕ್ ಜಾಮ್ ಇಲ್ಲ ಮನೋ, ಅವ್ರು ಸುಮ್ಮನೆ ಫೋಟೋ ತಗೊಳಕ್ಕೆ ನಿಲ್ಲಿಸ್ತಾ ಇರೋದಷ್ಟೇ. ವ್ಯೂ ಪಾಯಿಂಟ್ ಐತೆ. ಏನೋ ಪಾಸು, ಜೋಜಿಲ್ಲಾ ಪಾಸೆ. ಐ ಲವ್ ಜೋಜಿಲ್ಲಾ ಇದೇನೇ. ಹಲೋ, ಇಷ್ಟು ಜನ ಇದ್ರೆ ಫೋಟೋ ಎಲ್ಲಿ ತಗೊಳ್ಳಿ ಸಾವು. ಲವ್ ಜೋಜಿಲ್ಲ. ಮಳೆ ಬೀಳ್ತಾ ಇದೆ ಗುರು, ಬೇಗ ತಳ್ಳಿಬಿಡ್ಬೇಕು ಇಲ್ಲಿಂದ. ರೈನ್ ಗೇರ್ ಇಲ್ಲ ನನ್ನ ಹತ್ರ. ಹಬ್ಬ ನಂದು ಇದರಲ್ಲಿ ಇತ್ತಲ್ಲ ವಾಟ್ರು, ಇದು ಹೈಡ್ರೇಷನ್ ಬ್ಯಾಗಲ್ಲಿ, ಅವು ಕೂಡ ಫುಲ್ಲು ಕೋಲ್ಡ್ ಆಗಿಬಿಟ್ಟಿದೆ. ಬೋ ಫ್ರಿಕಿಂಗ್ ಕೋಲ್ಡ್ ಅಜ್ಜಿ. ನನ್ನ ಗಾಡಿದು 19 ಡಿಗ್ರಿ ಇದೆ ಅಷ್ಟೇ. ಅಮ್ಮ ಆಲ್ರೆಡಿ ಫುಲ್ ಗಲೀಜಾಗ್ಬಿಟ್ಟಿದ್ದೇನೆ. ಹೋದ್ರೆ ಹೋಯ್ತು. ಇನ್ನೊಂದು ಪ್ಲೇಸು ಸ್ವರ್ಗ ಥರ ಇದೆ ಗುರು. ಸ್ವಲ್ಪ ಎಕ್ಸೈಟಿಂಗ್ ಆಗಿ ಮಾತಾಡ್ತೀನಿ, ಏನು ಅನ್ಕೋಬೇಡಿ. ಯಾಕಂದ್ರೆ ಫಸ್ಟ್ ಟೈಮ್ ನೋಡ್ತಿರೋ ಪ್ಲೇಸಸ್ ಅಲ್ವಾ, ಅದು ಈ ಥರ ಪ್ಲೇಸಸ್ಸು. ಸೊ ಅದಕ್ಕೆ ಸ್ವಲ್ಪ ಎಕ್ಸೈಟ್ಮೆಂಟ್ ಸ್ವಲ್ಪ ಇರುತ್ತೆ. ಅರ್ಥ ಮಾಡ್ಕೋತೀರಾ ಅಂತ ತಮ್ಮಲ್ಲಿ ವಿನಂತಿ. ಮಳೆ ಸ್ಟಾಪ್ ಆದರೆ ಸಾಕು ಅಂತ ಮುಟ್ಟಕ್ಕೂ ಭಯ ಆಗ್ತಿದೆ. ರೆಡ್ಗೆ ಆಗ್ಬಿಟ್ಟಿದೆ ನನ್ನ ಕೈ. ನೀರು ಎಲ್ಲಾದರೂ ವಾಶ್ ಮಾಡ್ಕೋಬೇಕು ಶೂಸ್ನ. ವಾಟರ್ ಪ್ರೂಫ್ ತಾನೆ, ಕಾಲು ಇಟ್ಬಿಟ್ರೆ ನೀಟಾಗಿ ವಾಶ್ ಮಾಡ್ಕೋಬೋದು. ಸೊ ಅದು ಬೇರೆ ಸಂಡೇ ನಮ್ಮ ದರಿದ್ರ ಏನಂದರೆ ತುಂಬ ಜನ. ಫ್ರೆಶ್ ಸ್ನೋ, ತುಂಬ ಜನ ಇದ್ದಾರೆ. ಸಂಡೇ ಅಲ್ವಾ, ಅದಕ್ಕೆ. ಅಲ್ಲಿ ಎಷ್ಟು ಬೆಳ್ಳಗಾಯ್ತು. ಬೆಳಕಿದ್ರೆ ಇನ್ನೂ ಜಾಸ್ತಿ ಬೆಳಕು ಅನ್ಸುತ್ತೆ. ಶೋರ್ ರೀ. ಓಕೆ, ಅಲ್ಲ ಕಡೆ ಮುಂದೆ ನಡೀರಿ. ಅದೇ ಮುಂದೆ ಖಾಲಿ ಜಾಗ ಇರೋ ಕಡೆ ನೀಟಾಗಿರುತ್ತೆ. ನಮ್ಗೆ ಆಪ್ಕಾಯಾಗ And then